ಫ್ರೆಂಡ್ಸ್, ನಾನು ಇವಾಗ ಹತ್ತಿಮತ್ತೂರಿಂದ ಹೊರಡ್ತಿದ್ದೇನೆ. ಆಲ್ಮೋಸ್ಟ್ ಅಲ್ಲಿ ಫಂಕ್ಷನ್ ಎಲ್ಲ ಮುಗಿತಾ. ಫಂಕ್ಷನ್ ಮಾತ್ರ ಹೆವಿ ರಿಚ್ ಆತ ಅಂತ ಹೇಳ್ಬೋದು. ಯಾಕಂದ್ರೆ ಆ ಶಾಲೆ ವಿದ್ಯಾರ್ಥಿಗಳ ಅವ್ರ ಮಕ್ಕಳನ್ನ ಕರ್ಕೊಂಬಂದಾರ. ಇನ್ನೂ ಕೆಲವೊಬ್ರು ವಿದ್ಯಾರ್ಥಿಗಳ ಅವ್ರ ಮಕ್ಕಳನ್ನ ಕರ್ಕೊಂಬಂದಾರ. ಅಷ್ಟು ಖುಷಿ ಆಯ್ತು. ಒಂದು ಅಜ್ಜಿ ತೋರಿಸಿದೆ ನಿಮಗೆ. ಅಜ್ಜಿ ಬಾಬಾ ಒಂದು 80 ವರ್ಷದ ಅಜ್ಜಿ ಬಂದಿತ್ತು. ಇದೇ ಶಾಲೆ ಕಲ್ತಿತ್ತು ಅಂತ ಅಜ್ಜಿ. ಸರ್ಕಾರಿ ಶಾಲೆ ಮೇಲೆ ಇರೋ ಗೌರವ ಅಭಿಮಾನ ನೋಡಿ ನಾನು ಒಂಥರ ಬೇರೆ ಲೆವೆಲ್ಗೆ ಟಚ್ ಆತ. ರಿಯಲಿ ಸರ್ಕಾರಿ ಶಾಲೆಗಳು ಉಳಿಸೋಣ, ಸರ್ಕಾರಿ ಶಾಲೆ ಬೆಳೆಸೋಣ. ಹೆಂಗ ಆಯ್ತಪ್ಪ ಅಂತಂತಂದ್ರೆ ಇದ ಸ್ಟಾರ್ಟಿಂಗ್ ಬಂದಾಗ ಈ ಊರಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಯಾರು ಗೊತ್ತಿರ್ಲಿಲ್ಲ. ಇವತ್ತು ಬಂದ ಮೇಲೆ ಈ ಊರೇ ಪರಿಚಯ ಆಗ್ಬಿಟ್ಟೈತಿ. ಹತ್ತಿಮತ್ತೂರಿನ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಒಳ್ಳೆ ಜನ ಬಹಳ ಪ್ರೀತಿ ತೋರಿಸಿದಾರ, ಪ್ರೀತಿ ಕೊಟ್ರ. ತುಂಬಾ ಖುಷಿ ಆಯ್ತು ಫಂಕ್ಷನ್ ಅಟೆಂಡ್ ಮಾಡಿದ್ದಕ್ಕಂತ ಹೇಳ್ತೀನಿ. ರಿಯಲಿ ಎಂಜಾಯ್ ಮಾಡಿದ್ದೀನಿ. ಸರ್ಕಾರಿ ಶಾಲೆ ಏನಿತ್ತಲ್ಲ ಸಾಲಿಡ್ ಇತ್ತು ಫಂಕ್ಷನ್ ಮಾತ್ರ. ಫ್ರೆಂಡ್ಸ್, ನಾವು ಇವಾಗ ಹತ್ತಿಮತ್ತೂರಲ್ಲಿದ್ದೇವೆ. ಅಮೃತ್ ಸ್ಪೆಷಲ್ ಚಾ ಅಂಗಡಿ ಬಂದಿದ್ದೇವೆ. ಇವಾಗ ಚಾ ಕುಡ್ಕೊಂಡ ಬಸ್ ಹತ್ತೋಣ. ಗಿಚ್ಚು ಮಾಡ್ತಾರೆ ಚಾ ಇಲ್ಲೇ. ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಸಿಕ್ಕಾರ. ಇವಾಗ ನಾವು ಟೀ ಕುಡಿಯತ್ತೇವೆ ಅಣ್ಣನ ಅಂಗಡ್ಯಾಗ. ಚಾ ಮಾತ್ರ ಗಿಚ್ಚಾಯ್ತು ಮಾತ್ರ. ಇವಾಗ ಜಸ್ಟ್ ಟೀ ಕುಡಿದ್ವಿ. ಇಲ್ಲಿಂದ ಹೊರಡ್ತಿದ್ದೇನೆ. ಇವಾಗ ನಾನು ಸವಣೂರು ಬಸ್ ಸ್ಟ್ಯಾಂಡಿಗೆ ಹೋಗ್ತೇನೆ. ಸವಣೂರು ಬಸ್ ಸ್ಟ್ಯಾಂಡಿಂದ ಮುಂದೆ ಹುಬ್ಳಿ ಬಸ್ ಹತ್ಕೊಂಡು ಹುಬ್ಳಿಗೆ ಹೋಗೋದು. ಫ್ರೆಂಡ್ಸ್, ನಾವು ಇವಾಗ ಸವಣೂರಿಗೆ ಹೊಂಟೇವಿ. ನೋಡ್ರಿ, ಇವಾಗ ಟೈಮ್ ಸುಮಾರು ಒಂದು 7 ಗಂಟೆ ಆಗೈತಿ. ಬೈಕ್ ಮೇಲೆ ಹೊರಡ್ತಿದ್ದೇವೆ. ನಾನು ಇವಾಗ ನಿಯರ್ ಟು ಸವಣೂರು ಬಸ್ ಸ್ಟಾಪ್ ಹತ್ರ ಇದ್ದೇನೆ. ಇನ್ನೊಂದು 2 ನಿಮಿಷದಲ್ಲಿ ನಾನು ಬಸ್ ಸ್ಟ್ಯಾಂಡ್ ರೀಚ್ ಆಗ್ತೇನೆ. ಅದಾದ್ಮೇಲೆ ಹುಬ್ಳಿ ಬಸ್ಗೆ ಹತ್ಕೊಂಡು ಊರಿಗೆ ಹೋಗ್ಬಿಡೋಣ. ಆಲ್ಮೋಸ್ಟ್ ಟೋಲ್ ಲೇಟ್ ಆಯ್ತು ಇವತ್ತು. ನಾವಿವಾಗ ಸವಣೂರು ಬಸ್ ಸ್ಟ್ಯಾಂಡಲ್ಲಿದ್ದೇವೆ. ಗೋವಾ ಬಸ್ ಇಲ್ಲಿಂದ ಹೊರಡ್ತಿದೆ 8 ಗಂಟೆಗೆ. ಗೋವಾ ಬಸ್ಸಿಗೆ ಹೋಗೋಣ ಅಂತ. ಇವತ್ತಿನ ಜರ್ನಿ ಅಂತ ಏನಿತ್ತಲ್ಲ, ಇವತ್ತಿನ ಲಾಗ್ ಭಾಳ ಮೆಮೊರೇಬಲ್ ನನ್ನ ಲೈಫ್ ಒಳಗಡೆ. ಯಾಕಂತಂದ್ರೆ ಸರ್ಕಾರಿ ಶಾಲೆಯ 158 ವರ್ಷ ತುಂಬಿದೆ. ತುಂಬ ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ರು. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು. ಉನ್ನತ ಹುದ್ದೆಯಲ್ಲ ವ್ಯಕ್ತಿಗಳು ಬಂದಿದ್ರು. ಬಟ್ ಆ ಶಾಲೆಯಲ್ಲಿ ಕಲಿಸಿದಂಥ ಆ ಟೀಚರ್ಸು ಅಲ್ಲೇ ಇದ್ರು. ಆಮೇಲೆ ಆ ಶಾಲೆಯಲ್ಲಿ ಕಲಿತು ಹೋಗಿರುವಂಥ ಎಲ್ಲ ಸ್ಟೂಡೆಂಟ್ಸು ಬಂದಿದ್ರು. ಒಂದು ಅಜ್ಜಿನೂ ಬಂದಿತ್ತು. ಅದು ಭಾಳ ಗ್ರೇಟ್ ಅನಿಸಿದೆ. ಯಾಕಂದ್ರೆ ಆ ಅಜ್ಜಿಗೆ ಆ ಶಾಲೆ ಮೇಲೆ ಎಷ್ಟು ಅಭಿಮಾನ, ಗೌರವ ಮತ್ತು ಪ್ರೀತಿ ಇದೆ ಅಂತ ಅದ್ರ ಮೇಲೆ ಗೊತ್ತಾಗ್ತೈತೆ. ಹತ್ತಿಮತ್ತೂರಿನ ಶಾಲೆ ಏನಿದೆ ಅಲ್ಲಪ್ಪ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗ್ರೇಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾನು ಇವಾಗ ಹೊರಡ್ತಿದ್ದೀನಿ ಇಲ್ಲಿಂದ. ಫ್ರೆಂಡ್ಸ್, ಇವಾಗ ನಾನು ಬಸ್ಸಲ್ಲಿದ್ದೇನೆ. ಬಸ್ ಹತ್ಕೊಂಡಿದ್ದೇನೆ. ಹೊರಡೋಣ ಇಲ್ಲಿಂದ. ಇವಾಗ ನಾವು ಸವಣೂರಿಂದ ಗೋವಾ ಹೋಗ್ತಿದ್ದ ಬಸ್ ಇದೆ. ಬಸ್ ಒಳಗಡೆ ರಾತ್ರಿ 8 ಗಂಟೆಗೆ ಬರ್ತಾರೆ. ಹುಬ್ಳಿ ರೀಚ್ ಆಗಿ 10 ಗಂಟೆ ಆಗೈತೆ. ಗೋವಾ ಬೆಳಗ್ಗೆ ಒಂದು 5 ಗಂಟೆಗೆ ರೀಚ್ ಆಗೈತೆ. ಬಸ್ ಹೊರಡ್ತಿದೆ. ಇವಾಗ ನಾವು ಸವಣೂರು ಬಿಟ್ವಿ. ಸವಣೂರಿಂದ ಹುಬ್ಳಿಗೆ 63 ರೂಪಾಯಿ ಐತಿ ಬಸ್ ಟಿಕೆಟ್. ಇವಾಗ ನಾವು ಹುಬ್ಳಿ ರೀಚ್ ಆಗಕ್ಕೆ ಒಂದು 10 ಗಂಟೆ ಆಗ್ತೈತಿ. ಬಸ್ ಇವಾಗ ಶಿಗ್ಗಾಂವಲ್ಲಿದೆ. ಶಿಗ್ಗಾಂವ್ ರೀಚ್ ಆಗಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಶಿಗ್ಗಾಂವಿಂದ ಹೊರಡ್ತೇವೆ ನಾವು ಇವಾಗ. ಬಸ್ ಇವಾಗ ಹುಬ್ಳಿ ಗಬ್ಬೂರ್ ಕ್ರಾಸಲ್ಲಿದೆ. ಹುಬ್ಳಿ ರೀಚ್ ಆಗಕ್ಕೆ ಇನ್ನೊಂದು 15 ಮಿನಿಟ್ಸ್ ಆಗ್ತೈತಿ. ನಾನು ಮನೆ ರೀಚ್ ಆಗಕ್ಕೆ ಇನ್ನೊಂದು 1 ಅವರ್ ಆಗ್ತೈತೆ ಅಂತ ಹೇಳ್ಬೋದು. ನಾವಿವಾಗ ಬಂಕಾಪುರ ಚೌಕ್ ಹತ್ರ ಇದ್ದೇವೆ. ಬಸ್ ಇವಾಗ ಹೊಸ ಕ್ರಾಸಲ್ಲಿದೆ. ನಾವು ಇಳ್ಕೊಂತಿದ್ದೇವೆ ಇವಾಗ.
ನಾನು ಇವಾಗ ಹೊಸರು ಬಸ್ ಸ್ಟಾಪಿಗೆ ಇಳ್ಕೊಂಡಾಯ್ತಾ. ನಾನು ಇವಾಗ BRTS ಬಸ್ ಸ್ಟಾಪಿಗೆ ಹೋಗ್ತಿದ್ದೇನೆ. BRTS ಬಸ್ ಸ್ಟಾಪಿಗೆ ಹೋಗೋಕೆ ಒಂದು 5 ಮಿನಿಟ್ಸ್ ಆಗ್ತೈತೆ. ನೀವು ನೋಡ್ತಾ ಇದ್ದೀರಿ ಟೈಮ್ ಇವಾಗ 10 ಗಂಟೆ ಆಗಿದೆ ನೈಟ. 10 ಗಂಟೆಗೆ ಹುಬ್ಳಿ ಹೆಂಗೆ ಕಾಣಿಸ್ತೈತೆ ಅಂತ. ಇದು ಹೊಸರು ಬಸ್ ಸ್ಟಾಪ್ ಇದೆ. ಅಲ್ಲಿಂದ ಇವಾಗ ಹೋಗ್ತಿದ್ದೀನಿ ಇವಾಗ BRTS ಬಸ್ ಸ್ಟಾಪಿಗೆ. ನಾನು ಇವಾಗ ಬಸ್ ಹತ್ಕೊಂಡಿದ್ದೇನೆ, ಮನೆಗೆ ಹೊರಡ್ತಿದ್ದೇನೆ ಇವಾಗ. ಇವಾಗ ನಾನು ಬೆಳಿದೇವ್ರ ಕೊಪ್ಪ ಹತ್ರ ಇದ್ದೇನೆ. ಇನ್ನೊಂದು ನವನಗರ ರೀಚ್ ಆಗೋಕ್ಕೆ ಒಂದು 15 ಮಿನಿಟ್ಸ್ ಆಕೈತಿ ಇವಾಗ. ಬಸ್ ಇವಾಗ ಬಂತು ನವನಗರಕ್ಕೆ. ಟೈಮ್ ಇವಾಗ 10:20 ಆಗಿದೆ. ಇವಾಗ ನಾನು ಮನೆಗೆ ಹೊರಡ್ತಿದ್ದೀನಿ ಇವಾಗ. ರೋಡ್ ಮಾಡ್ತಿದ್ರು ಹೊಸದಾಗಿ, ನೀವು ನೋಡ್ತಿದ್ದೀರಿ ಇಲ್ಲೇ. ಟೈಮ್ ಇವಾಗ ನೈಟ್ 10:35 ಎಲ್ಲರೂ ಊಟ ಮಾಡಿ ವಾಕಿಂಗ್ ಮಾಡತ್ತಾರ. ನಾನು ಇವಾಗ ಮನೆಗೆ ಹೋಗಿ ಊಟ ಮಾಡ್ಬೇಕು. ಇವತ್ತು ಸ್ವಲ್ಪ ತುಂಬ ಲೇಟ್ ಆಯ್ತಾ ಮನೆ ರೀಚ್ ಆಗೋದು. ಇನ್ನೊಂದು 10 ಮಿನಿಟ್ಸ್ ಒಳಗೆ ನಾನು ಮನೆ ರೀಚ್ ಆಗ್ತೇನೆ. ಇವಾಗ ಎಷ್ಟು ನಮ್ಮ ಮನೆ ರೀಚ್ ಅದೆ. ಟೈಮ್ ಇವಾಗ 10:45 ಆಗೈತೆ ನೈಟ್. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.